ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬಿಜೆಪಿ ಪಕ್ಷದ ಕೈಗೊಂಬೆಯಾಗಿ ರಾಜ್ಯಪಾಲರು. ಆಗಸ್ಟ್ 19ರಂದು ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ. ರಾಜ್ಯಪಾಲರ ವರ್ತನೆಗೆ ಕೆಎಂ ಶಿವಲಿಂಗೇಗೌಡ ವಾಗ್ದಾಳಿ. ಜಿಲ್ಲಾ ಮಟ್ಟದ ವಿಸ್ಮಯ ಕೀಟ ಪ್ರಪಂಚ ಪ್ರದರ್ಶನ ಆರಂಭ. ಹಾಸನ ರೆಡ್ ಕ್ರಾಸ್ ಭವನದಲ್ಲಿ 3 ದಿನಗಳ ಕಾಲ ಆಯೋಜನೆ. ಅಚ್ಚರಿ ಮೂಡಿಸುವ ಕೀಟಗಳ ವೀಕ್ಷಣೆಗೆ ಸದಾವಕಾಶ. ಸಕಲೇಶಪುರ ತಾಲೂಕಿನಲ್ಲಿ ಪದೇ ಪದೇ ರೈಲ್ವೆ ಹಳಿ ಮೇಲೆ ಭೂಕುಸಿತ. ಶ್ರೇಯಸ್ ಪಟೇಲ್ ಭೇಟಿ ನೀಡಿ ಪರಿಶೀಲನೆ. ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಬಗ್ಗೆ ಭರವಸೆ ನೀಡಿದ ಸಂಸದರು. ರಾಜ್ಯಪಾಲರು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ಮೂಲಕ ಬಿಜೆಪಿ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದು, ಇಂತಹ ವರ್ತನೆ ಖಂಡಿಸಿ ಆಗಸ್ಟ್ 19ರ ಸೋಮವಾರದಂದು ಹಾಸನ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಈ ರಾಜ್ಯದಲ್ಲಿ ರಾಜಕೀಯ ಷಡ್ಯಂತ್ರ ನಡೆಯುತ್ತಿದ್ದು, ರಾಜ್ಯಪಾಲರು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ನೀವು ಬಿಜೆಪಿಯವರ ಕೈಗೊಂಬೆಯಾಗಿ ರಾಜ್ಯಪಾಲರ ಕಚೇರಿಯನ್ನೇ ಬಿಜೆಪಿ ಮುಖಾಂತರ ಅಂಗಳವನ್ನಾಗಿ ಮಾಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಏಜೆಂಟರ ರೀತಿ ವರ್ತಿಸುತ್ತಿದ್ದಾರೆ. ರಾಜ್ಯಪಾಲರ ಕಚೇರಿಯನ್ನ ಅಪವಿತ್ರ ಮಾಡುತ್ತಿದ್ದೀರಿ ಎಂದು ವಾಗ್ದಾಳಿ ನಡೆಸಿದರು. ಇಡೀ ರಾಜ್ಯಾದ್ಯಂತ ಸೋಮವಾರದಂದು ಪ್ರತಿಭಟನೆ ಮಾಡಲು ಕೆಪಿಸಿಸಿ ಅಧ್ಯಕ್ಷರು ಆದೇಶ ನೀಡಿದ್ದಾರೆ. ಬಿಜೆಪಿ ಜೆಡಿಎಸ್ ಒಕ್ಕೂಟ ಷಡ್ಯಂತ್ರದ ರಾಜಕಾರಣ ಮಾಡುತ್ತಿದ್ದು, ಪಾದಯಾತ್ರೆ ಮಾಡಿ ವೈಯಕ್ತಿಕವಾಗಿ ಕಿತ್ತಾಡಿಕೊಂಡು ಮುಗಿಸಿದ್ರು. ಪಾದಯಾತ್ರೆಯಲ್ಲಿ ಸಿದ್ದರಾಮಯ್ಯ ಇಂತಹ ಅಪರಾಧ ಮಾಡಿದ್ದಾರೆ ಎಂದು ಹೇಳಲಿಲ್ಲ. ರಾಜ್ಯಪಾಲರು ಮೊದಲು ಶೋಕಾಸ್ ನೋಟಿಸ್ ಕೊಟ್ಟರು. ಎಲ್ಲರಿಂದಲೂ ಸಿದ್ದರಾಮಯ್ಯ ಅವರ ಮೇಲೆ ಕೇಸ್ ಹಾಕಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಬೊಮ್ಮಾಯಿ ಸಿಎಂ ಆಗಿದ್ದಾಗ ಅನುಮತಿ ಕೊಟ್ಟು ಈಗ ಕೇಸ್ ಹಾಕಿಸಿದ್ದಾರೆ. ಒಂದು ಪ್ರಿಲಿಮಿನರಿ ತನಿಖೆ ಮಾಡದೆ ಅನುಮತಿ ನೀಡಿದ್ದಾರೆ. ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರ ಅತಂತ್ರಗೊಳಿಸಲು ಪ್ರಯತ್ನ ಮಾಡುತ್ತಿದ್ದಾರೆ. ಅವರ ಆಸೆ ಈ ಬಾರಿ ಈಡೇರೋದಿಲ್ಲ. ಆಗಸ್ಟ್ 19ರ ಸೋಮವಾರದಂದು ಬೆಳಗ್ಗೆ 10 ಗಂಟೆಗೆ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಪ್ರತಿಭಟನಾ ಮೆರವಣಿಗೆ ಹೊರಟು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಲಾಗುವುದು ಎಂದರು. ಸಂಸದ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ, ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಹಾಗೂ ಜನಾನುರಾಗಿ ನಾಯಕ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಖಂಡನೀಯ. ರಾಜ್ಯಪಾಲರ ಈ ನಿಲುವಿಗೆ ನಮ್ಮ ಧಿಕ್ಕಾರ ಇದೆ ಎಂದರು. ದೇಶದಲ್ಲೇ ಸಿದ್ದರಾಮಯ್ಯ ಅವರು ಜನಾನುರಾಗಿ ಮುಖ್ಯಮಂತ್ರಿ ಹಾಗೂ ಜನನಾಯಕ ಆಗಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದ್ರ ಹಿಂದೆ ರಾಜಕೀಯ ದುರುದ್ದೇಶ ಅಡಗಿದೆ ಎಂದು ದೂರಿದರು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಮಾಧ್ಯಮ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ದೇವರಾಜೇಗೌಡ, ಮುಖಂಡರಾದ ಬಿಪಿ ಮಂಜೇಗೌಡ, ಪಟೇಲ್ ಶಿವಪ್ಪ, ಮಲ್ಲಿಗೆಬಾಳ್ ದೇವಪ್ಪ ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. ಹೇಮಾವತಿ ಸ್ಟ್ಯಾಚ್ಯೂ ಬಹಳ ಹತ್ರ ಆಗುತ್ತೆ. ಇದು ಹೇಮಾವತಿ ಸ್ಟ್ಯಾಚ್ಯೂ ಅಂತ ಬರೋಣ. ಒಂದು ಇಲ್ಲಿ ಡಿಸಿಗೆ ಮೆಮೊರಂಡಮ್ ಕೊಟ್ಟು ನಂತರ ಡಿಸ್ಪರ್ಸ್ ಆಗುವಂತೆ ಕೆಲಸ ಮಾಡ್ತೀವಿ. ಒಂದು ವೇಳೆ ಇದೇ ವ್ಯವಸ್ಥೆ ಮುಂದುವರೆದ್ರೆ ಬಹಳ ಮಟ್ಟದ ಆಂದೋಲನ ಈ ರಾಜ್ಯದಲ್ಲಿ ಪ್ರಾರಂಭ ಆಗುತ್ತೆ. ರಾಜಕೀಯ ಸ್ಥಿರತೆ ಎಲ್ಲೂ ಈ ಬಿಜೆಪಿಯವರು ಬಿಡ್ತಾ ಇಲ್ಲ. ಯಾವಾಗಲೂ ತಂತ್ರವನ್ನೇ ಮಾಡ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ರೀತಿ ಇದನ್ನು ಕಲಿಸಬೇಕು ಅಂತಕ್ಕಂಥ ನಿರ್ಣಯವನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಹೈಕಮಾಂಡ್ ಮತ್ತು ಇಂಡಿಯಾ ನಾವು ಒಕ್ಕೂಟದಲ್ಲಿ ಇದ್ದೀವಿ. ನಾವೆಲ್ಲ ಸೇರಿ ಇಡೀ ನೋಡಿ ರಾಜ್ಯಪಾಲರುಗಳನ್ನ ಹೆಂಗ್ ಕೈಗೊಂಬೆ ಮಾಡಿಕೊಂಡಂತೆ ಪಶ್ಚಿಮ ಬಂಗಾಳದಲ್ಲಿ ನಡೆದ ಘಟನೆಗಳು ಅವ್ರ ಮೇಲೆ ಏನ್ ತರ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿ ಯಾವುದು ವಿರೋಧಿ ಪಕ್ಷ ಅಂತ ಇರುತ್ತೆ ಆ ಪಕ್ಷದ ಸರ್ಕಾರ ಇರಬಾರ್ದು, ಇದೊಂದೇ ಸರ್ಕಾರ ಇರಬೇಕು, ಉಜೂರ ಆಗಬೇಕು. ಆ ತರ ಈ ಬಿಜೆಪಿಯವರು ನಡೆಸ್ತಾ ಇದ್ದಾರೆ. ಅದಕ್ಕೆ ವಿರುದ್ಧವಾದಂತ ಹೋರಾಟನ ಜನಾಂದೋಲನವನ್ನು ಈ ರಾಜ್ಯದಲ್ಲಿ ಮಾಡಬೇಕು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ, ಹಾಸನ ಕಾರೆಕೆರೆ ಕೃಷಿ ಮಹಾವಿದ್ಯಾಲಯ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ, ಎಚ್ಡಿಎಫ್ಸಿ ಬ್ಯಾಂಕ್ ಲಿಮಿಟೆಡ್ ಮತ್ತು ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಕೃಷಿ ತಂತ್ರಜ್ಞರ ಸಂಸ್ಥೆ ಸಹಯೋಗದೊಂದಿಗೆ ದಿನಾಂಕ ಆಗಸ್ಟ್ 19ರಿಂದ 21ರವರೆಗೆ ರೆಡ್ ಕ್ರಾಸ್ ಭವನ, ನೆಹರು ಯುವ ಕೇಂದ್ರದ ಹತ್ತಿರ ಸಾಲಗಾಮೆ ರಸ್ತೆ, ಹಾಸನ ಇಲ್ಲಿ 3 ದಿನಗಳ ಜಿಲ್ಲಾ ಮಟ್ಟದ ವಿಸ್ಮಯ ಕೀಟ ಪ್ರಪಂಚ ಪ್ರದರ್ಶನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ ಪ್ರದರ್ಶನದಲ್ಲಿ ಕೀಟಗಳ ವಿವಿಧ ಪ್ರಭೇದಗಳು, ಹಾನಿಕಾರಕ, ಪರೋಪಕಾರಿ ಹಾಗೂ ಉಪಯುಕ್ತ ಕೀಟಗಳ ಪ್ರಭೇದಗಳನ್ನು ಪ್ರದರ್ಶಿಸಲಾಗುವುದು. ಈ ಪ್ರದರ್ಶನದಲ್ಲಿ ಹಾಸನದ ವಿವಿಧ ಶಾಲಾ ಮಕ್ಕಳು, ಪದವಿ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಉಚಿತವಾಗಿ ವೀಕ್ಷಿಸಲು ಆಹ್ವಾನ ನೀಡಲಾಗಿದೆ. ಈ ಪ್ರದರ್ಶನವು ಬೆಳಗ್ಗೆ 10:30ರಿಂದ ಸಂಜೆ 5 ಗಂಟೆವರೆಗೆ ತೆರೆದಿರುತ್ತದೆ.
ವಸ್ತು ಪ್ರದರ್ಶನದ ಉದ್ಘಾಟನೆಯನ್ನ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿ ಶ್ರೀಮತಿ ಸತ್ಯಭಾಮ ನೆರವೇರಿಸಲಿದ್ದಾರೆ. ವೇದಿಕೆ ಕಾರ್ಯಕ್ರಮವನ್ನ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್ವಿ ಸುರೇಶ್ ನೆರವೇರಿಸಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹಾಸನ ಕೃಷಿ ಮಹಾವಿದ್ಯಾಲಯ ಡೀನ್ ಡಾ ಕೆಎನ್ ಮುನಿಸ್ವಾಮಿಗೌಡ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶಕ ಡಾ ಕೆಸಿ ನಾರಾಯಣಸ್ವಾಮಿ, ವಿಶೇಷ ಆಹ್ವಾನಿತರಾಗಿ ಹಾಸನ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿ ಎಚ್ಪಿ ಮೋಹನ್, ಉಪಸಭಾಪತಿ ಡಾ ವೀರಭದ್ರಪ್ಪ, ಹಾಸನ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಶ್ರೀಮತಿ ರಾಜಸುಲೋಚನಾ, ಉಪನಿರ್ದೇಶಕಿ ಮಂಗಳ ಕೆ, ಹಾಸನ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾ ಓಆರ್ ನಟರಾಜ್ ಭಾಗವಹಿಸಲಿದ್ದಾರೆ. ಈ ಜಿಲ್ಲಾ ಮಟ್ಟದ ವಿಸ್ಮಯ ಕೀಟ ಪ್ರಪಂಚ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಚ್ಛಿಸುವ ಇತರೆ ವಿದ್ಯಾಸಂಸ್ಥೆಗಳು ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ವೀಕ್ಷಣೆಗೆ ಬರುವ ದಿನಾಂಕವನ್ನ deanACH923@gmail.com ಮಿಂಚಂಚೆ ಮೂಲಕ ಅಥವಾ 9880950932 ಅಥವಾ 8277551795 ಮತ್ತೊಂದು 7019321285 ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮೂಲಕ ನೋಂದಾಯಿಸಿಕೊಳ್ಳಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. HCN ನ್ಯೂಸ್ ಹಾಸನ್. ಕೀಟಗಳು ಭೂಮಿಯ ಮೇಲಿರುವ ವಿಶಿಷ್ಟ ಮತ್ತು ವಿಸ್ಮಯಕಾರಿ ಜೀವಿಗಳು. ಕೃಷಿಯಲ್ಲಿ ಈ ಕೀಟಗಳಿಗೆ ತಮ್ಮದೇ ಆದಂತಹ ಪಾತ್ರವಿದೆ. ಇಂತಹ ಕೀಟಗಳ ಬಗ್ಗೆ ಸಾರ್ವಜನಿಕರಲ್ಲಿ, ರೈತರಲ್ಲಿ ಹಾಗೂ ಮಕ್ಕಳಲ್ಲಿ ಅರಿವು ಮೂಡಿಸಲೆಂದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಕೃಷಿ ಮಹಾವಿದ್ಯಾಲಯ ಕಾರೆಕೆರೆ ಹಾಸನ ವತಿಯಿಂದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಜಿಲ್ಲಾ ಶಾಖೆ, HDFC ಬ್ಯಾಂಕ್ ಲಿಮಿಟೆಡ್, ಪಶು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಕೃಷಿ ತಂತ್ರಜ್ಞಾನ ಸಂಸ್ಥೆ ಹಾಸನ ಇವರ ಸಹಯೋಗದೊಂದಿಗೆ ವಿಸ್ಮಯ ಕೀಟ ಪ್ರಪಂಚ ಪ್ರದರ್ಶನ 19ರಿಂದ 21 ಆಗಸ್ಟ್ ರೆಡ್ ಕ್ರಾಸ್ ಭವನ, ನೆಹರು ಯುವ ಕೇಂದ್ರದ ಹತ್ತಿರ, ಸಾಲಗಾಮೆ ರಸ್ತೆ, ಹಾಸನ. ಸರ್ವರಿಗೂ ಆಧಾರದ ಸುಸ್ವಾಗತ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಆಚಂಗಿ ದೊಡ್ಡಸಾಗರ ಬಳಿ ರೈಲ್ವೆ ಹಳಿ ಮೇಲೆ ಭೂಕುಸಿತ ಉಂಟಾದ ಸ್ಥಳಕ್ಕೆ ಆಗಸ್ಟ್ 17ರಂದು ಸಂಸದ ಶ್ರೇಯಸ್ ಪಟೇಲ್ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಜಿಲ್ಲೆಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ರೈಲ್ವೆ ಹಳಿ ಮೇಲೆ 2 ಬಾರಿ ಮಣ್ಣು ಕುಸಿತ ಉಂಟಾಗಿದ್ದು, ತೆರವು ಕಾರ್ಯಾಚರಣೆ ಭರದಿಂದ ಸಾಗುತ್ತಿದೆ. ತಾಲೂಕು ಆಡಳಿತದ ಸಹಕಾರದೊಂದಿಗೆ ರೈಲ್ವೆ ಇಲಾಖೆ ಅಧಿಕಾರಿಗಳ ನಿರಂತರ ಪರಿಶ್ರಮದಿಂದ ಮಣ್ಣು ತೆರವುಗೊಳಿಸಿ ಇನ್ನೇನು ಕೆಲವೇ ದಿನಗಳಲ್ಲಿ ರೈಲು ಓಡಾಡಲು ಅನುಕೂಲ ಕಲ್ಪಿಸಲಾಗುವುದು ಎಂದರು. ದೂರದೃಷ್ಟಿಯುಳ್ಳ ಯೋಜನೆಗಳನ್ನು ಜಾರಿಗೆ ತರುವ ಅಗತ್ಯತೆ ಇದೆ. ಈ ಬಗ್ಗೆ ತಜ್ಞರ ಜೊತೆ ಹಾಗೂ ಕೇಂದ್ರದ ರೈಲ್ವೆ ಖಾತೆ ಸಚಿವರು ಮತ್ತು ರಾಜ್ಯ ಖಾತೆ ಸಚಿವರನ್ನ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಶ್ರಮ ವಹಿಸುವುದಾಗಿ ಹೇಳಿದರು. ಈ ವೇಳೆ ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಹಾಜರಿದ್ದರು. HCN ನ್ಯೂಸ್ ಸಕಲೇಶಪುರ. ಇದು ಆಗಲೇ 2 ಬಾರಿ ಆಗಿರೋದು. ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿ ಈ ರೀತಿ ಆಗ್ತಾ ಇರೋದು. ಯಾವುದೇ ಇಂಥ ಮಳೆ ಎಷ್ಟು ಜಾಸ್ತಿ ಇದ್ರಿಂದ ಈ ರೀತಿಯಷ್ಟು ಫ್ಲಾಟ್ ಸ್ಲೈಡ್ಸ್ ಎಲ್ಲೂ ಆಗಿದೆ ಸಕಲೇಶಪುರದಾಗಿರೋದು. ಆಮೇಲೆ ಎಸ್ಪೆಷಲಿ ಈ ಒಂದು ರೈಲ್ವೆ ಹಳ್ಳಿ ಮೇಲೆ ಇದಾಗಲೇ 2ನೇ ಬಾರಿ ಆಗಿರೋದು. ನಿಮಗೆಲ್ಲ ಗೊತ್ತಿರೋಕ್ಕೆ ಇದು ಯಶವಂತಪುರ, ಹಾಸನ, ಮಂಗಳೂರು, ನಮ್ಮ ಕಾರವಾರ ತನಕ ಹೋಗ್ತದೆ, ಕಣ್ಣೂರು ಎಲ್ಲ. ಅದು ಒಟ್ಟು 6 ಪ್ಯಾಸೆಂಜರು, ಅಷ್ಟು ಗೂಡ್ಸ್ ರೈಲ್ಗಳು ಇದೇ ರೀತಿ ಓಡಾಡಬೇಕಾಗ್ತದೆ, ಇದೇ ಹಳ್ಳಿ. ಇದು ಏನಾಗ್ತಿದೆ ಅಂತ ಎಕ್ಸ್ಪರ್ಟ್ಸ್ನ ಒಂದು ಲಾಂಗ್ ಟರ್ಮ್ ನಾವು ಯೋಚನೆ ಮಾಡಬೇಕಾಗ್ತದೆ. ದೂರದೃಷ್ಟಿ ಇಟ್ಕೊಂಡು ಶಾಶ್ವತ ಪರಿಹಾರಕ್ಕೆ ಯೋಚನೆ ಮಾಡಬೇಕಾಗ್ತದೆ. ಯಾಕಂತೇಳಿದ್ರೆ ಇವತ್ತು ನೀವೆಲ್ಲ ನೋಡ್ಬೋದು ಇಲ್ಲಿ, ಇದು ಪಾಪ ಇವರು ಕೆಲಸ ಮಾಡ್ದಂಗೆ ಮತ್ತೆ ನೀರು ಅದೇ ರೀತಿ ಬರ್ತದೆ. ಸ್ಲರಿ ಥರ ಏನಂತ ಹೇಳ್ತಾರೆ, ಪಗಡ ಅಂತಾರಲ್ಲ ಕನ್ನಡದಲ್ಲಿ, ಅದೇ ರೀತಿ ಮತ್ತೆ ನೀರು ಮಿಶ್ರಿತವಾದಂತಹ ಮಣ್ಣು ಕೆಳಗಡೆ ಕೆಸರು ಬರ್ತಾನೆ ಇದೆ. ಇದಕ್ಕಾಗಲೇ ಪಾಪ ನಮ್ಮ ಎಲ್ಲ ರೈಲ್ವೆ ಸಿಬ್ಬಂದಿ ಮತ್ತು ನಮ್ಮ ರೈಲ್ವೆ ಪೊಲೀಸ್ ಅವರು ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ. ಇದು ಅಚಾನಕ್ಕಾಗಿ ಆಗಿರೋದು. ಯಾಕಂದರೆ ಪ್ರಕೃತಿ ವಿರುದ್ಧ ನಾವ್ಯಾರು ಏನು ಮಾತಾಡಲಿಕ್ಕಾಗಲ್ಲ. ಇದು ಏನಂತ ಹೇಳ್ತಾರೆ, ಪ್ರಕೃತಿ ವಿಕೋಪಕ್ಕೆ ಸೇರಬೇಕಂತ ನಾವೆಲ್ಲ ಒತ್ತಾಯಿಸ್ತೀವಿ. ಯಾಕಂತ ಹೇಳಿದ್ರೆ ಇದು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
78ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನ್ಯಾಯಾಧೀಶರು ಹಾಗೂ ಬೇಲೂರು ವಕೀಲರ ಸಂಘದಿಂದ ವಿಶೇಷವಾಗಿ ನಡೆದ ಸಾಂಸ್ಕೃತಿಕ ಹಬ್ಬಕ್ಕೆ ನ್ಯಾಯಾಧೀಶೆ ಎಂಎಸ್ ಶಶಿಕಲಾ ಚಾಲನೆ ನೀಡಿದರು. ನ್ಯಾಯಾಲಯದ ಆವರಣದಲ್ಲಿ ಇದೇ ಪ್ರಥಮ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ವಕೀಲರು, ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ನ್ಯಾಯಾಧೀಶರು ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ವಿಶೇಷ ಸಾಂಸ್ಕೃತಿಕ ಉಡುಗೆ ತೊಡುಗೆಗಳೊಂದಿಗೆ ಹಬ್ಬಕ್ಕೆ ಚಾಲನೆ ನೀಡಿದರು. ಚಾಲನೆ ನೀಡಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಎಂಎಸ್ ಶಶಿಕಲಾ, ರಾಷ್ಟ್ರೀಯ ಹಬ್ಬಗಳನ್ನು ಕೇವಲ ಒಂದು ದಿನದ ಹಬ್ಬವಾಗಿ ಕಾಟಾಚಾರಕ್ಕೆ ಮಾಡಬಾರದು. ಸ್ವಾತಂತ್ರ್ಯ ಬಂದ ದಿನವನ್ನ ಅದ್ದೂರಿಯಾಗಿ ಆಚರಿಸಿಕೊಳ್ಳೋದಲ್ಲದೆ ಸಾಂಪ್ರದಾಯಿಕವಾಗಿ ಅದನ್ನು ಆಚರಿಸುವಂತಾಗಬೇಕು. ಇದಕ್ಕಾಗಿ ನಾವು ನಮ್ಮ ವಕೀಲರ ಹಾಗೂ ನೌಕರರ ಸಹಕಾರದೊಂದಿಗೆ ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ. ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಈ ದಿನವನ್ನ 1 ಗಂಟೆಗಳಿಗೆ ಮಾತ್ರ ಸೀಮಿತ ಮಾಡದೆ ಎಲ್ಲ ನೌಕರರು, ಸಿಬ್ಬಂದಿಯನ್ನ ಒಳಗೂಡಿಸಿಕೊಂಡು ಅವರ ಜೊತೆ ಹಬ್ಬವನ್ನು ಆಚರಿಸಿದಾಗ ಉತ್ತಮ ಬಾಂಧವ್ಯದ ಜೊತೆಗೆ ನಮ್ಮಲ್ಲಿ ಒತ್ತಡದ ಬದುಕಿನ ಕೆಲಸಕ್ಕೆ ವಿರಾಮ ಸಿಗುತ್ತದೆ. ಅದಕ್ಕಾಗಿ ಈ ಬಾರಿ ನಮ್ಮೆಲ್ಲ ಇಲಾಖೆ ಸಿಬ್ಬಂದಿಗಳು ವಕೀಲರೊಂದಿಗೆ ಚರ್ಚಿಸಿ ವಿಶೇಷವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಬಿಂಬಿಸುವ ಸಮವಸ್ತ್ರವನ್ನ ಧರಿಸಿ ಎಲ್ಲರೂ ಒಟ್ಟಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಹರ್ಷವಾಗುತ್ತದೆ. ಇದು ಈ ಬಾರಿಗೆ ಮಾತ್ರ ಸೀಮಿತ ಮಾಡದೆ ಇದನ್ನು ಮುಂದುವರಿಸಿಕೊಂಡು ಹೋಗುವಂತೆ ತಿಳಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶಾಸಕ ಎಚ್ಕೆ ಸುರೇಶ್ ಮಾತನಾಡಿ, ನ್ಯಾಯಾಂಗ ಇಲಾಖೆ ಎಂದರೆ ಪ್ರತಿನಿತ್ಯ ಕಕ್ಷಿದಾರರಿಂದ ತುಂಬಿ ತುಳುಕಾಡುತ್ತಿದ್ದ ನ್ಯಾಯಾಲಯ ಇಂದು ಹಬ್ಬದಂತೆ ಶೃಂಗಾರಗೊಂಡಿದೆ. ನ್ಯಾಯಾಧೀಶರು, ವಕೀಲರು ಹಾಗೂ ಸಿಬ್ಬಂದಿಗಳು ಸೇರಿ ಸಾಂಸ್ಕೃತಿಕ ಹಬ್ಬವನ್ನು ಆಚರಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆ. ಇದು ಇಲಾಖೆಯ ನೌಕರರಿಗೆ ಉತ್ತಮ ಬಾಂಧವ್ಯವನ್ನು ಕಟ್ಟಿಕೊಡುತ್ತದೆ ಎಂದ ಅವರು, ನಾವು ಸಹ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಬಳಿ ಬರುವ ಸಾಧ್ಯತೆ ಇದೆ ಎಂದ ಅವರು, ಇಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಂತೆ ಸರ್ಕಾರಿ ಇಲಾಖೆಯ ಎಲ್ಲರೂ ಸಹ ಈ ರೀತಿ ಒಂದೆಡೆ ಸೇರಿ ಕಾರ್ಯಕ್ರಮ ಆಯೋಜಿಸಬೇಕು ಎಂದರು. ನಂತರ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ಸಿಎಂ ಪೃಥ್ವಿ, ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜಿಸಿದಾಗ ಎಲ್ಲರ ಸಹಕಾರ ಅತಿ ಮುಖ್ಯ. ಹಾಗಾಗಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲಾಗಿದೆ. ಇದೇ ರೀತಿ ಮುಂದಿನ ವರ್ಷದಿಂದ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಅತ್ಯಂತ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂದರು. ಹಿರಿಯ ವಕೀಲರಾದ ಚಂದ್ರೇಗೌಡ ಮಾತನಾಡಿ, ನಮ್ಮ ನ್ಯಾಯಾಲಯದಲ್ಲಿ ನಾವುಗಳು 1992ರಲ್ಲಿ ನ್ಯಾಯಾಲಯ ಆರಂಭವಾದ ದಿನದಿಂದ ಇದುವರೆಗೂ ಇಂತಹ ಕಾರ್ಯಕ್ರಮಗಳು ನಡೆದಿಲ್ಲ. ನ್ಯಾಯಾಧೀಶರ ಸಹಕಾರದಿಂದ, ನೌಕರರು ಮತ್ತು ವಕೀಲರ ಮಿತ್ರರ ಎಲ್ಲಾ ಪರಿಶ್ರಮದಿಂದ ರಾಷ್ಟ್ರೀಯ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ ಎಂದರು. ನ್ಯಾಯಾಲಯದ ಅಮೀನುದಾರರಾದ ಪ್ರಕಾಶ್ ಮಾತನಾಡಿ, ಇಂತಹ ಕಾರ್ಯಕ್ರಮಗಳು ನಡೆಯುತ್ತಿದ್ದಾಗ ನೌಕರರ ವರ್ಗದಲ್ಲಿ ಹಾಗೂ ವಕೀಲರ ನಡುವೆ ಒಳ್ಳೆ ಸೌಜನ್ಯ ಬೆಳೆಯುತ್ತದೆ. ಶಾಸಕರು ಕಳೆದ ಬಾರಿ ಬಂದಂತಹ ಸಂದರ್ಭ ನೌಕರರಿಗೆ ಬಡಾವಣೆ ಬಗ್ಗೆ ಚರ್ಚಿಸಿದ್ದು, ದಯಮಾಡಿ ನ್ಯಾಯಾಲಯದ ಸಿಬ್ಬಂದಿ ವರ್ಗಕ್ಕೆ ವಸತಿ ನಿಲಯವನ್ನ ನಿರ್ಮಿಸಿಕೊಡುವಂತೆ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ವಿಶೇಷ ಸಾಧನೆ ಮಾಡಿದ 5 ಜನರಿಗೆ ರಾಷ್ಟ್ರೀಯ ಹಬ್ಬದ ದಿನದಂದು ಸಮಾಜ ರತ್ನ, ಮಾತೃಭೂಮಿ ಸೇವಾ ರತ್ನ ಹಾಗೂ ಕಲಾ ಸರಸ್ವತಿ ಮತ್ತು ಶೌರ್ಯ ರತ್ನ ಪ್ರಶಸ್ತಿ ನೀಡಿ ಹಾಗೆಯೇ 10 ಹಿರಿಯ ವಕೀಲರನ್ನ ಸಹ ನ್ಯಾಯಾಧೀಶರು ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ರಾಜಶೇಖರ್, ಚಂದ್ರೇಗೌಡ, ಸ್ವಾಮಿಗೌಡ, ಮಂಜುನಾಥ್, ಕಾರ್ಯದರ್ಶಿ ಪುಟ್ಟಸ್ವಾಮಿಗೌಡ, ಜಯಣ್ಣ, ಶ್ರೀಧರ್, ನ್ಯಾಯಾಲಯದ ಸಿಬ್ಬಂದಿ ರಮೇಶ್, ನಾಗವೇಣಿ, ಮಂಜುನಾಥ್, ಅನುಪಮ, ಇಂದುಮತಿ, ಕೀರ್ತಿ ಪ್ರಕಾಶ್, ಯಾಸಿನ್, ಸೌಮ್ಯ ಮುಂತಾದವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಕೀಲರು ಹಾಗೂ ಸಿಬ್ಬಂದಿಗಳು ವೇಷಭೂಷಣ ಸ್ಪರ್ಧೆಯಲ್ಲಿ ಕಂಗೊಳಿಸಿದರು. HCN ನ್ಯೂಸ್, ಬೇಲೂರು. ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆಯಕ್ಕಾಗಲ್ಲ. ಶಾಸಕಾಂಗ ರಚನೆಯನ್ನ ಮಾಡಬಹುದು, ಕಾರ್ಯಾಂಗ ಕಾರ್ಯಗತವನ್ನುಗೊಳಿಸಬಹುದು, ಅಂತಿಮವಾಗಿ ನ್ಯಾಯಾಂಗ ಪ್ರವೇಶವನ್ನು ಮಾಡಲೇಬೇಕಾಗುತ್ತೆ. ಆ ನ್ಯಾಯಾಂಗ ಇಲ್ಲದೆ ಯಾವುದೂ ಸಹ ಆಗೋದಿಲ್ಲ. ಬಹುಶಃ ಇದೊಂದು ಸಮನ್ವಯ ವಿಶ್ವಾಸದ ಒಂದು ಸಭೆ ಅಂತಕ್ಕಂಥದ್ದಾಗುತ್ತೆ. ಬಹುಶಃ ತಾವೆಲ್ಲ ನೋಡಿರ್ತೀವಿ. ನಾನು ಕಳೆದ ಕಾರ್ಯಕ್ರಮದಲ್ಲಿ ಏನು 21ನೇ ತಾರೀಕು ಜೂನ್ ಪ್ರಯುಕ್ತನೇ ಇವತ್ತು ನಾವು ಈ ಸಂಭ್ರಮದಿಂದ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಹಬ್ಬಕ್ಕೆ ಒಂದು ನಾವು ಅರ್ಥಪೂರ್ಣವಾಗಿ ಒಂದು ಕಳೆ ಬರಬೇಕು ಅಂದ್ರೆ ಒಂದು ಸನ್ಮಾನ, ಯಾವ ವ್ಯಕ್ತಿಗಳಿಗೆ ನಾವು ಸನ್ಮಾನ ಮಾಡಬೇಕು ಇದನ್ನು ನಾವು ಮಾತಾಡ್ಕೊಂಡು ಇದಕ್ಕೆ ನಾವು ಸಹಕಾರ ತಗೊಂಡೋಗಿದ್ದು, ಸಹಕಾರ ಕೋರಿದ್ದು ನಮ್ಮ ಪತ್ರಕರ್ತರು. ನಮಗೆ ಅವರ ಸಹಾಯದೊಂದಿಗೆ ಇವತ್ತು ಸುಮಾರು 65 ವರ್ಷಗಳಿಂದಲೂ ಭೂಮಿ ಉಳುಮೆ ಮಾಡಿಕೊಂಡು ಬರಲಾಗುತ್ತಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮೋಸಗಾರರಿಗೆ ಹಕ್ಕು ವರ್ಗಾವಣೆಯಾಗಿದೆ. ಕೂಡಲೇ ಸ್ಥಳ ಪರಿಶೀಲಿಸಿ ನಿಖರವಾದವರ ಹೆಸರಿಗೆ ಹಕ್ಕುಗಳನ್ನು ನೀಡುವಂತೆ ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ರವೀಶ್ ಮನವಿ ಮಾಡಿದರು.
ಹಾಸನದಲ್ಲಿ ಮಾತನಾಡಿ ಹಾಸನ ತಾಲೂಕಿನ ಸಾಲಗಾಮೆ ಹೋಬಳಿ ಕಾಮೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 125, 126, 127, 128ರಲ್ಲಿ ಬರುವ ವಿಸ್ತೀರ್ಣದಲ್ಲಿ ಹಿಂದುಳಿದ ಪರಿಶಿಷ್ಟ ಜಾತಿಗೆ ಸೇರಿದ ಬೋವಿ ಜನಾಂಗದ ನಿರಾಶ್ರಿತ ಕುಟುಂಬಗಳು ಈ ಸರ್ವೆ ನಂಬರ್ಗಳಲ್ಲಿ ಈಗ ಸುಮಾರು 65 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರುತ್ತಿದ್ದು, ಆದರೆ ಮೇಲ್ವರ್ಗದ ಜನಾಂಗ ಹಕ್ಕು ಸ್ವಾಧೀನ ಇಲ್ಲದಿದ್ದರೂ ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಮೋಸಗಾರರಿಗೆ ಹಕ್ಕು ವರ್ಗಾವಣೆ ಮಾಡಿದ್ದು, ಆದರೆ ಸರ್ವೆ ನಂಬರ್ನಲ್ಲಿ ಈ ಕೆಳಕಂಡ ವಿಳಾಸದವರು ಸ್ವಾಧೀನದಲ್ಲಿರುವ ವಿಸ್ತೀರ್ಣವನ್ನ ಅವರುಗಳ ಹೆಸರಿಗೆ ಸ್ಥಳ ಪರಿಶೀಲಿಸಿ ಸರ್ವೆಯವರನ್ನ ನೇಮಿಸಿ ಅವರವರುಗಳ ಹೆಸರಿಗೆ ಹಕ್ಕು ಮಾಡಿಕೊಡಬೇಕು. ನಾವುಗಳು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರುತ್ತೇವೆ. ನಾವುಗಳು ಹಾಸನ ತಾಲೂಕಿನ ಗಡಿಭಾಗ ಹಾಗೂ ಬೇಲೂರು ತಾಲೂಕಿನ ಗಡಿಭಾಗದಲ್ಲಿ ವಾಸವಾಗಿರುತ್ತೇವೆ. ಒಟ್ಟು 180 ಕುಟುಂಬಗಳಿದ್ದು, ಅದರಲ್ಲಿ 150 ಕುಟುಂಬಗಳು ಜಮೀನನ್ನ ಎಲ್ಆರ್ಎಫ್ ಆದೇಶದ ಮೇರೆಗೆ ಮಂಜೂರು ಮಾಡಿಸಿಕೊಂಡಿರುತ್ತಾರೆ. ಉಳಿದ 35 ಕುಟುಂಬಗಳು ಮಂಜೂರಾಗದೆ ಎಲ್ಆರ್ಎಫ್ ಅರ್ಜಿ ನೀಡಿ ಸ್ವಾಧೀನದಲ್ಲಿರುತ್ತಾರೆ ಎಂದರು. ಈ ವೇಳೆ ಗ್ರಾಮದ ದೇವರಾಜ್, ರಾಜು, ವೆಂಕಟೇಶ್, ಅಯ್ಯಣ್ಣ, ವೆಂಕಟಣ್ಣ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ವಿಷಯ ಏನಂದ್ರೆ, ಹಾಸನ ಜಿಲ್ಲೆ ಸಾಲ್ಗಾಮೆ ಹೋಬಳಿ ಕಾಮೇನಹಳ್ಳಿ ಅಂತ ಗ್ರಾಮದಲ್ಲಿ ಸರ್ವೆ ನಂಬರ್ 126, 127, 128ರಲ್ಲಿ 125, 126, 127, 128ರಲ್ಲಿ ಒಟ್ಟು 15 ಎಕರೆ 35 ಗುಂಟೆ ಜಾಗನ ಹಿಂದೆ 1976ರಲ್ಲಿ 76 ಹಿಂದಿನಿಂದಲೂ ಕೂಡ ಇಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಬೋವಿ ಜನಾಂಗದ 35 ಕುಟುಂಬಗಳು 20 ಗುಂಟೆ 30 ಗುಂಟೆ 1 ಎಕರೆ ಹಿಂಗೆ 35 ಕುಟುಂಬಗಳು ಒಟ್ಟು ಉಳುಮೆ ಮಾಡ್ಕೊಂಡು ಜೀವನ ಸಾಗಿಸ್ತಾ ಬರ್ತಾ ಇದ್ದು, ಉಳುವವನೇ ಭೂಮಿ ಒಡೆಯ ಯೋಜನೆ ಬಂದಂತ ಸಂದರ್ಭದಲ್ಲಿ ಡಿಕ್ಲರೇಷನ್ಗೆ ಆ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಅರ್ಜಿ ಹಾಕಿದ್ರು. ಆದ್ರೆ ಇವರಿಗೆ ಆ ಸಂದರ್ಭದಲ್ಲಿ ಮಾಡಿಸ್ಕೊಂಡಿಕ್ಕೆ ಗೊತ್ತಾಗದೆ ಮಂಜೂರು ಮಾಡಿಸ್ಕೊಂಡಿರ್ಲಿಲ್ಲ. ಪಾಣಿ ಅದೇ ಪಾಣಿ ಬರ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಆ ಮೂಲ ವಾರಸುದಾರರೇನು ಪಾಣಿ ಬರ್ತಾ ಇತ್ತು, ಶ್ರೀನಿವಾಸ ಅಯ್ಯಂಗಾರ್ ಅಂತ, ಅವರ ಮೂಲ ವಾರಸುದಾರರು ಈಗ ಅವ್ರ ಕಡೆಯವರು ಬಂದು ಇವರಿಗೆ ತೊಂದರೆ ಕೊಡ್ತಾ ಖಾತೆ ಏರ್ಸ್ಕೊಂಡ್ಬಿಟ್ಟು ಅವರ ವಾರಸುದಾರರಿಗೆ ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಹಾಸನ ಜಿಲ್ಲಾ HDCC ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಎಂಎ ನಾಗರಾಜ್ ಉದ್ಘಾಟನೆ ನಡೆಸಿದರು. ಪ್ರಸಕ್ತ ದಿನಮಾನದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಬಲವರ್ಧನೆಗೆ ಶ್ರಮಿಸುತ್ತಿದೆ. ರೈತಾಪಿ ವರ್ಗ ಸಹಕಾರಿ ಸಂಘಗಳಲ್ಲಿ ವಹಿವಾಟು ನಡೆಸುವ ಮೂಲಕ ಇಲ್ಲಿನ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಹಾಸನ ಜಿಲ್ಲಾ HDCC ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಎಂಎ ನಾಗರಾಜ್ ಕರೆ ನೀಡಿದರು. ಬೇಲೂರು ತಾಲೂಕಿನ ಹೆಬ್ಬಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ಮಹಾಸಭೆಯನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ವಾಣಿಜ್ಯ ಬ್ಯಾಂಕುಗಳ ರೀತಿಯಲ್ಲಿ ನಮ್ಮ ಸಹಕಾರ ಸಂಘಗಳು ಪರಿವರ್ತನೆಯಾಗಿವೆ. ಬೆಳೆ ಸಾಲ, ಹೈನುಗಾರಿಕೆ, ವ್ಯಾಪಾರ ಇನ್ನಿತರೆ ಸವಲತ್ತುಗಳನ್ನು ಸಂಪೂರ್ಣ ಗಣಕೀಕೃತದ ತಂತ್ರಜ್ಞಾನದ ಮೂಲಕವೇ ವಿತರಿಸುವ ಹಿನ್ನೆಲೆ ಎಲ್ಲಿಯೂ ಲೋಪಗೊಳ್ಳದಂತೆ ಕ್ರಮ ವಹಿಸಲಾಗಿದೆ. ಆದ್ದರಿಂದ ರೈತರು ಕೇವಲ ಬೆಳೆ ಸಾಲ ಪಡೆದರೆ ಅಷ್ಟೇ ಸಾಲದು, ಜೊತೆಗೆ ಠೇವಣಿ ಮತ್ತು ವಂತಿಗೆಯನ್ನು ನೀಡುವ ಹಿನ್ನೆಲೆ ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ಬೇಲೂರು HDCC ಬ್ಯಾಂಕ್ ಕ್ಷೇತ್ರಾಧಿಕಾರಿಗಳಾದ ಎಂಜಿ ದಿನೇಶ್ ಮಾತನಾಡಿ, ಸರ್ವ ಸದಸ್ಯರಿಗೂ ಸಂಘ ಸವಲತ್ತುಗಳನ್ನು ನೀಡಬೇಕೆಂಬ ಉದ್ದೇಶದಿಂದಲೇ HDCC ಬ್ಯಾಂಕ್ ಕಂಪ್ಯೂಟರ್ ತಂತ್ರಜ್ಞಾನ ಅಳವಡಿಸಿದೆ. ರೈತರು ನಿಮ್ಮ ಸಂಘದಲ್ಲಿಯೇ ಎಟಿಎಂ ಕಾರ್ಡ್ ಮೂಲಕ ಮೈಕ್ರೋ ಗಣಕದಿಂದ ಹಣ ಪಡೆಯುವುದು, ರಸಗೊಬ್ಬರ ಸೇರಿದಂತೆ ಇನ್ನಿತರೆ ವ್ಯವಹಾರದ ಜೊತೆಗೆ ಪಹಣಿಯನ್ನ ಕೂಡ ಪಡೆಯುವ ಅವಕಾಶ ನೀಡಲಾಗಿದೆ. ಎಂಎ ನಾಗರಾಜ್ ಅವರು ತಮ್ಮ ಕ್ರಿಯಾಶೀಲತೆಯಿಂದ ಬೇಲೂರಿನ ಸಂಘಗಳಿಗೆ ನೀಡಿದ ಒತ್ತು ನಿಜಕ್ಕೂ ಅಗಮ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಹೆಬ್ಬಾಳು ಸಹಕಾರ ಸಂಘದ ಅಧ್ಯಕ್ಷ ಟಿಸಿ ಬಸವೇಗೌಡ, ಮಾಜಿ ಅಧ್ಯಕ್ಷ HG ಭುವನೇಶ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ನಟರಾಜ್ ಮತ್ತು ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೆಕೆ ಮೋಹನ್ ಮಾತನಾಡಿದರು. ಉಳಿದಂತೆ ಸಂಘದ ಉಪಾಧ್ಯಕ್ಷ ರಾಮಚಂದ್ರ ಶೆಟ್ಟಿ, ನಿರ್ದೇಶಕರಾದ ಮಲ್ಲಿಕಾರ್ಜುನ್, ರುದ್ರೇಶ್, ಕಾಂತರಾಜ್, ಮಂಜೇಗೌಡ, ಜಯದೇವಪ್ಪ, ನಾಗರಾಜ್, ದಾಕ್ಷಾಯಣಮ್ಮ, ಸಿಬ್ಬಂದಿಗಳಾದ ಯೋಗೇಶ್, ಕವಿತಾ ಮತ್ತು ಮೋಹನ್ ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ಬಹಳ ಉತ್ತಮವಾಗಿದೆ ಇದು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ದಿನೇಶ್ ಅವರೇ ಅಲ್ವಾ. ಹಾಗಾಗಿ ಇಲ್ಲಿ ಈ ಸಂಘದ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಅದಕ್ಕಿಂತ ನಿರ್ದೇಶಕರುಗಳು, ಕೆಳಗಡೆ ಕೂತ್ಕೊಂಡಿರ್ತಕ್ಕಂಥ ಇವರು ನಾಯಕೆ ಮಾಡಿ ಕಳಿಸಿ ಕೂತಿರ್ತಕ್ಕಂಥ ತಾವುಗಳು, ಪತ್ರಕರ್ತರು ಹಾಲಪ್ಪನವರಿದ್ದಾರೆ, ಎಲ್ಲ ಒಂದು ಕಂಟ್ರೋಲಿಂಗ್ ಇದ್ದೀರಿ ಅಂತ ನಾನು ಆದರೂ ಭಾವಿಸ್ತೇನೆ. ಸುಮಾರು ನಾನು 30 ಸೊಸೈಟಿಲಿ ಒಂದು 20ಕ್ಕಾದರೂ ನಾನು GBMಗೆ ಹೋಗ್ತೀನಿ ಪ್ರತಿ ವರ್ಷ. ನೋಡ್ತೀವಿ ವ್ಯತ್ಯಾಸಗಳನ್ನು. ಅದರಲ್ಲಿ ಇವತ್ತು ಹೆಬ್ಬಾಳು ಕೃಷಿ ಪತ್ತಿನ ಸಹಕಾರ ಸಂಘ ಭಾಳ ಉತ್ತಮವಾಗಿದೆ. ಒಳ್ಳೆಯ ಚರ್ಚೆಗಳು ನಡೆದಿದೆ, ವಿಷಯ ವಿನಿಮಯ ಆಗಿದೆ. ಹಾಗಾಗಿ ಈಗ ಸುಮಾರು 8-8.5 ವರ್ಷ ಆಯಿತು ನಾನು ನಿರ್ದೇಶಕನಾಗಿ 2 ಬಾರಿ ಆಯ್ಕೆ ಮಾಡಿದ್ರಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಲಯನ್ಸ್ ಕ್ಲಬ್ ವತಿಯಿಂದ ಏರ್ಪಡಿಸಿದ ನೂತನ ಲಯನ್ಸ್ ಭವನಕ್ಕೆ ಸರ್ವಧರ್ಮ ಪ್ರಾರ್ಥನೆ ಮತ್ತು ವಿಶೇಷ ಪೂಜೆಯೊಂದಿಗೆ ಗೃಹ ಪ್ರವೇಶ ನಡೆಸಲಾಯಿತು. ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗಳ ಪೈಕಿ ಅಗ್ರಮಾನ್ಯ ಸೇವಾ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಲಯನ್ಸ್ ಕ್ಲಬ್ ಬೇಲೂರು ಸಂಸ್ಥೆ ನೂತನವಾಗಿ ನಿರ್ಮಿಸಿದ ಲಯನ್ಸ್ ಭವನ ಗೃಹ ಪ್ರವೇಶವನ್ನು ಸರ್ವಧರ್ಮ ಪೂಜೆ ಮತ್ತು ಪ್ರಾರ್ಥನೆಯೊಂದಿಗೆ ನೂತನ ಭವನ ಪ್ರವೇಶಿಸಲಾಯಿತು. ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಂಡ ನಾಡು ಭಾರತ. ಹಲವು ಸಂಸ್ಕೃತಿ ಆಚಾರ ವಿಚಾರಗಳ ನಡುವೆ ಭಿನ್ನತೆ ಇದ್ರೂ ಸಾಮರಸ್ಯ ಮತ್ತು ಸೌಹಾರ್ದತೆಯನ್ನ ಕಾಣುವ ಮೂಲಕ ಸಹಬಾಳ್ವೆಗೆ ಪೂರಕವಾಗಿದೆ. ಇಂತಹ ಸಂದೇಶವನ್ನ ಮೈಗೂಡಿಸಿಕೊಂಡ ಬೇಲೂರು ಲಯನ್ಸ್ ಸಂಸ್ಥೆ ನೂತನವಾಗಿ ನಿರ್ಮಿಸಿದ ಲಯನ್ಸ್ ಭವನ ಗೃಹ ಪ್ರವೇಶವನ್ನು ಸರ್ವಧರ್ಮದ ಪ್ರಾರ್ಥನೆ ಮತ್ತು ವಿಶೇಷ ಪೂಜೆಯೊಂದಿಗೆ ಭವನಕ್ಕೆ ಪ್ರವೇಶಿಸಿದ್ದು ನಿಜಕ್ಕೂ ಅಗಮ್ಯವಾಗಿದೆ. ಈ ಕಾರ್ಯವನ್ನ ವೇದಬ್ರಹ್ಮ ಸೀತಾರಾಮ ಜೋಯಿಸರು ಮತ್ತು ವೇದಬ್ರಹ್ಮ ಮಂಜುನಾಥ ಶಾಸ್ತ್ರಿಗಳು ಹಾಗೂ ಮುಸ್ಲಿಂ ಸಮಾಜದ ಬದ್ರಿಯಾ ಮಸೀದಿ ಅಬ್ಬಾಸ್ ಲತೀಫ್ ಗುರುಗಳ ನೇತೃತ್ವದಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಲಯನ್ಸ್ ಭವನ ಟ್ರಸ್ಟ್ ಅಧ್ಯಕ್ಷ ದೊಡ್ಡಮನೆ ಪ್ರಭಾಕರ್, ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾ ಚಂದ್ರಮೌಳಿ ಸೇರಿದಂತೆ ಇನ್ನು ಮುಂತಾದವರು ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಲಯನ್ಸ್ ಭವನ ಟ್ರಸ್ಟ್ ಅಧ್ಯಕ್ಷ ದೊಡ್ಡಮನೆ ಪ್ರಭಾಕರ್, ಕಳೆದ 15 ವರ್ಷದಿಂದ ಬೇಲೂರು ಲಯನ್ಸ್ ಕ್ಲಬ್ ಜಿಲ್ಲೆಯಲ್ಲಿ ಉತ್ತಮ ಸಂಸ್ಥೆಯೆಂದು ಮೆಚ್ಚುಗೆಗೆ ಪಾತ್ರವಾಗಿದೆ. ಸದಾ ಒಂದಲ್ಲ ಒಂದು ಸೇವಾ ಚಟುವಟಿಕೆಯಲ್ಲಿ ಗುರುತಿಸಿಕೊಂಡ ಸಂಸ್ಥೆಗೆ ತನ್ನ ಸೇವಾ ಕಾರ್ಯಗಳನ್ನು ನಡೆಸಲು ಸ್ಥಳವಿಲ್ಲದ ಹಿನ್ನೆಲೆ ಲಯನ್ಸ್ ಕ್ಲಬ್ ಸದಸ್ಯರ ಸಹಕಾರದಿಂದ ನಿವೇಶನ ಖರೀದಿಸಿ ಸದ್ಯ ಸುಂದರ ಕಟ್ಟಡವನ್ನು ನಿರ್ಮಿಸಿದೆ. ಈ ಕಾರ್ಯಕ್ಕೆ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು, ಸರ್ವ ಸದಸ್ಯರು ಮತ್ತು ದಾನಿಗಳ ಸಹಕಾರವನ್ನು ಎಂದಿಗೂ ಸ್ಮರಿಸಬೇಕಾಗಿದೆ ಎಂದು ಸಂಪ್ರದಾಯವಾಗಿ ಮತ್ತು ಸರ್ವಧರ್ಮ ಪ್ರಾರ್ಥನೆಯೊಂದಿಗೆ ಗೃಹ ಪ್ರವೇಶ ನಡೆಸಲಾಗಿದೆ. ಮುಂದಿನ ದಿನದಲ್ಲಿ ಬೃಹತ್ ಕಾರ್ಯಕ್ರಮದ ಮೂಲಕ ಲೋಕಾರ್ಪಣೆ ಮಾಡಲಾಗುತ್ತದೆ ಎಂದರು. ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾ ಚಂದ್ರಮೌಳಿ ಮಾತನಾಡಿ, ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ 220 ರಾಷ್ಟ್ರದಲ್ಲಿ ನಿಸ್ವಾರ್ಥದಿಂದ ಸೇವೆ ನಡೆಸುತ್ತಾ ಬಂದಿದೆ ಎಂದರು. ಈ ವೇಳೆ ವಿನೋದ ಪ್ರಭಾಕರ್, ಪ್ರೀತಿ ಚಂದ್ರಮೌಳಿ, ಕಾವ್ಯ ಪೂವಯ್ಯ, ಸ್ವರ್ಣ ಶ್ರೀನಿವಾಸ್, ತಾರಾಮಣಿ ಸುರೇಶ್, ರಿಹಾನಾ ಮುಕ್ತಿಯಾರ್, ಗೀತಾ ಪುಟ್ಟಸ್ವಾಮಿ, ಪರಿಣಿತಾ ಪ್ರಶಾಂತ್ ಶೆಟ್ಟಿ, ರುಬಿಯಾ ಲತೀಫ್, ಜ್ಯೋತಿ ಸುರೇಶ್ ಗೌಡ, ಇಂದ್ರ ಗೋಪಿನಾಥ್, ದಿವ್ಯಾ ರವಿಕುಮಾರ್, ಪೂರ್ವಿ ಉಮೇಶ್, ಪುಷ್ಪಾ ಹಾಲಪ್ಪ, ಚಂದ್ರಿಕಾ ಸುಮಂತ್, ಸುಪ್ರಿಯಾ ಶ್ರೀಧರ್, ಬಿಂದು ರವಿಶಂಕರ್, ಲಾವಣ್ಯ ಅರ್ಜುನ್, ನಾಟಿವೈದ್ಯ ಉಮೇಶ್, ಆದರ್ಶ್ ಲ್ಯಾಬ್, ಹೇಮಂತ್ ಆದರ್ಶ್, ರಜಿತಾ ಪ್ರದೀಪ್, ಮಣಿ, ಧರ್ಮೇಂದ್ರ, ವಸಂತ್ ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಗಮ ಮೈಸೂರು ಪ್ರಾಂತೀಯ ಕಚೇರಿಯಿಂದ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಅರಸೀಕೆರೆ, ಅರಕಲಗೂಡು ತಾಲೂಕು ಸೌಹಾರ್ದ ಸಹಕಾರಿಗಳ ಆಡಳಿತ ಮಂಡಳಿ ಸಭೆ ಮತ್ತು ಸಾಮಾನ್ಯ ಸಭೆ ನಡೆಸುವ ವಿಧಾನ ಮತ್ತು ಕಾರ್ಯಸೂಚಿ ವಿಷಯದ ಕುರಿತು ಕ್ಲಸ್ಟರ್ ಮಟ್ಟದ ತರಬೇತಿಯನ್ನು ಬೇಜೆಯ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಆಯೋಜಿಸಲಾಗಿತ್ತು. ಈ ತರಬೇತಿಯ ಉದ್ಘಾಟನೆ ಕಾರ್ಯಕ್ರಮವನ್ನು ಗುರುಪ್ರಸಾದ್ ಬಂಗೇರ, ಮೈಸೂರು ಪ್ರಾಂತೀಯ ವ್ಯವಸ್ಥಾಪಕರು, ವಿಜಯ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರಾದ ಮಧುಸೂದನ್ ಅವರು ನೆರವೇರಿಸಿದರು. ಪ್ರಾಸ್ತಾವಿಕವಾಗಿ ಗುರುಪ್ರಸಾದ್ ಬಂಗೇರ, ಪ್ರಾಂತೀಯ ವ್ಯವಸ್ಥಾಪಕರು ಮಾತನಾಡಿದರು. ತರಬೇತಿಯಲ್ಲಿ ಗುರುಪ್ರಸಾದ್ ಬಂಗೇರ, ಪ್ರಾಂತೀಯ ಅಧಿಕಾರಿ ಇವರು ಆಡಳಿತ ಮಂಡಳಿ ಸಭೆ ಮತ್ತು ಸಾಮಾನ್ಯ ಸಭೆ ನಡೆಸುವ ವಿಧಾನ ಮತ್ತು ಕಾರ್ಯಸೂಚಿ ವಿಷಯದ ಕುರಿತು ಉಪನ್ಯಾಸ ನೀಡಿದರು. ಇದೇ ಸಂದರ್ಭದಲ್ಲಿ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಪಾಲರಾಜ್, ಬಿಜಿಎಸ್ ಸೌಹಾರ್ದ ಸಂಘದ ಅಧ್ಯಕ್ಷ ಬಿಎನ್ ಮಧುಸೂದನ್, ಪುಣ್ಯಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಂಘದ ಅಧ್ಯಕ್ಷ ಪುಟ್ಟಣ ಗೋಕಾಕ್, ಸುರೇಶ್, ನಂಜೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕೋಲ್ಕತಾ ನಗರದ ಆರ್ಜಿಕರ್ ಸರ್ಕಾರಿ ವೈದ್ಯಕೀಯ ಹಾಗೂ ಕಾಲೇಜು ಆಸ್ಪತ್ರೆಯಲ್ಲಿ ಸ್ನಾತಕೋತ್ತರ ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದಿರುವ ಸಾಮೂಹಿಕ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ಇಂದು ದೇಶಾದ್ಯಂತ ವೈದ್ಯರು ಸೇವೆಯನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದು, ಬೇಲೂರಿನಲ್ಲೂ ಸಹ ಎಲ್ಲ ರೋಗಿಗಳಿಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ಹೊರತುಪಡಿಸಿದರೆ ಖಾಸಗಿ ಆಸ್ಪತ್ರೆಗಳ ವೈದ್ಯಾಧಿಕಾರಿಗಳು ಈ ಒಂದು ಮುಷ್ಕರಕ್ಕೆ ಕೈಜೋಡಿಸಿದ್ದು ಕಂಡುಬಂದಿದ್ದು, ರೋಗಿಗಳು ಪರದಾಡುವ ಸ್ಥಿತಿ ಉಂಟಾಗಿತ್ತು.
ಆದರೆ ಎಂದಿನಂತೆ ಔಷಧಿ ಅಂಗಡಿಗಳು ಬಾಗಿಲು ತೆರೆದು ವ್ಯವಹಾರ ವಹಿವಾಟು ನಡೆಸುತ್ತಿದ್ರು. ಇನ್ನು ಶನಿವಾರ ಬೆಳಗ್ಗೆ 6 ಗಂಟೆಯಿಂದ ಭಾನುವಾರ ಬೆಳಗ್ಗೆ 6 ಗಂಟೆವರೆಗೆ ತುರ್ತು ಚಿಕಿತ್ಸೆ ಹೊರತುಪಡಿಸಿ ಮತ್ಯಾವುದೇ ರೀತಿಯ ಚಿಕಿತ್ಸೆಗಳು ಲಭ್ಯ ಇರೋದಿಲ್ಲ ಎಂದು ಭಾರತೀಯ ವೈದ್ಯಕೀಯ ಸಂಘ ಪ್ರಕಟಣೆಯಲ್ಲಿ ತಿಳಿಸಿದ್ದು, ಕೋಲ್ಕತಾದಲ್ಲಿ ನಡೆದಿರುವ ಅಮಾನವೀಯ ಘಟನೆ ವೈದ್ಯಕೀಯ ಕ್ಷೇತ್ರವೂ ಸೇರಿದಂತೆ ಇಡೀ ದೇಶಕ್ಕೆ ಆಘಾತಕಾರಿ ಸುದ್ದಿಯಾಗಿದೆ. ಈಗಾಗಲೇ ಕೋಲ್ಕತಾದ ವೈದ್ಯರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಜೊತೆಗೆ ಭಾರತೀಯ ವೈದ್ಯಕೀಯ ಸಂಘ ಪ್ರತಿಭಟನೆಗೆ ಕೈಜೋಡಿಸಿದ್ದು, ಘಟನೆಯಲ್ಲಿ ತಾಲೂಕಿನ ಎಲ್ಲಾ ವೈದ್ಯಕೀಯ ಆಸ್ಪತ್ರೆಗಳ ವೈದ್ಯರು ಬೆಂಬಲ ಸೂಚಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ತಾಲೂಕು ವೈದ್ಯಾಧಿಕಾರಿ ಡಾ ವಿಜಯ್ ಮಾತನಾಡಿ, ಕೋಲ್ಕತಾದಲ್ಲಿ ಆರ್ಜಿ ಕರ್ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯೆ ಮೇಲೆ ನಡೆದ ಕ್ರೂರ ಅತ್ಯಾಚಾರ ಮತ್ತು ಹತ್ಯೆಯನ್ನ ಈ ಮೂಲಕ ತೀವ್ರವಾಗಿ ಖಂಡಿಸುತ್ತೇವೆ. ಈ ಭೀಕರ ಹಿಂಸಾಚಾರ ಇಡೀ ದೇಶ ಮತ್ತು ವಿಶ್ವವನ್ನ ಬೆಚ್ಚಿ ಬೀಳಿಸಿದೆ. ಹಾಗೆಯೇ ವೈದ್ಯ ವೃತ್ತಿಯಲ್ಲಿ ತೊಡಗುವ ಮೂಲಕ ಇತರರ ಸೇವೆಗಾಗಿ ತಮ್ಮ ಬದುಕನ್ನ ಮೀಸಲಿಟ್ಟಿರುವ ವೈದ್ಯರು ಎಂತಹ ಸ್ಥಿತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತಿದೆ. ಯುವ ವೈದ್ಯರು ಗೌರವಾನ್ವಿತ ವೈದ್ಯಕೀಯ ವೃತ್ತಿಪರರು ಮಾತ್ರವಲ್ಲದೆ ತಮ್ಮ ಅಂತಃಕರಣದ ಸೇವೆ ಮೂಲಕ ಅನೇಕರ ಆರೋಗ್ಯವನ್ನ ಗುಣಪಡಿಸಿ ಜೀವವನ್ನ ಉಳಿಸಿದ ಕರುಣಾಮಯಿ. ಅಂತಹ ವೈದ್ಯರನ್ನ ಕಳೆದುಕೊಂಡಿರುವುದು ಕೇವಲ ಅವರ ಕುಟುಂಬದ ವೈಯಕ್ತಿಕ ದುರಂತವಲ್ಲ, ಅದು ಇಡೀ ಸಮಾಜಕ್ಕೆ ಬಿದ್ದಿರುವ ತೀವ್ರ ಹೊಡೆತ ಎಂದು ಪರಿಗಣಿಸಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಅಕ್ಷತ್ ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ನಮ್ಮ ವೆಸ್ಟ್ ಬೆಂಗಾಲ್ ರಾಜ್ಯದಲ್ಲಿ ಆರ್ಜಿ ಕರ್ ಮೆಡಿಕಲ್ ಕಾಲೇಜಲ್ಲಿ ನಮ್ಮ ಅಂದರೆ ಒಬ್ಬರು ಡಾಕ್ಟ್ರು PG ಸ್ಟೂಡೆಂಟು ಅವ್ರ ಮೇಲೆ ಅತ್ಯಾಚಾರ ಆಗಿ ಮತ್ತು ಕೊಲೆ ಕೂಡ ಆಗಿ ಅದು ಆಗಿರೋದ್ರಿಂದ ಅದಕ್ಕೆ ಅದರ ಸಪೋರ್ಟಿವ್ ಆಗಿ ನಾವು ಅಟ್ಲೀಸ್ಟ್ ನಾವು ವೈದ್ಯರಾಗಿಬಿಟ್ಟು ನಮ್ಮ IMA ವತಿಯಿಂದ ಮತ್ತು ನಮ್ಮ ಕರ್ನಾಟಕ ರಾಜ್ಯ ನಮ್ಮ ವೈದ್ಯಾಧಿಕಾರಿಗಳ ಸಂಘದ ಒಂದು ವತಿಯಿಂದ ಒಂದು ದಿನದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಯಾವುದೇ ಎಮರ್ಜೆನ್ಸಿ ಕೇಸ್ಗಳಿಗೂ ಅಟೆಂಡ್ ಮಾಡಿಬಿಟ್ಟು ಜೊತೆಗೆ ನಮ್ಮ ವೈದ್ಯರೆಲ್ಲ ಇದನ್ನು ಪ್ರತಿಭಟನೆನ ಮಾಡೋಣ ಅನ್ನೋ ಅವರ ಡೈರೆಕ್ಷನ್ ಮೇಲೆ ಇವತ್ತೊಂದಿನ ಮಾತ್ರ ನಾವು ಆ ಥರ ಪ್ರತಿಭಟನೆನ ಮುಷ್ಕರ ಮಾಡೋದಕ್ಕೆ ಹಮ್ಮಿಕೊಂಡಿದ್ದೀವಿ. ಸರಿ, ಮುಷ್ಕರ ಎಷ್ಟು ಗಂಟೆ ತನಕ ಇರುತ್ತೆ? ಸಂಜೆವರೆಗೆ ಇರುತ್ತೆ ಡ್ಯೂಟಿ. ನಾಳೆ ಬೆಳಗ್ಗೆ 6 ಕ್ರೀಡೆ ಜೀವನದ ದಾರಿಯನ್ನೇ ಬದಲಾಯಿಸುತ್ತೆ ಎಂದು ಬೇಲೂರು ತಾಲೂಕು ವಾಲಿಬಾಲ್ ಕ್ಲಬ್ ಅಧ್ಯಕ್ಷ ಬಿಎಂ ಸಂತೋಷ್ ಹೇಳಿದರು. ಬೇಲೂರು ಪಟ್ಟಣದ ವಿಷ್ಣು ರಿಜೆನ್ಸಿ ಹಾಲ್ನಲ್ಲಿ ಆಯೋಜಿಸಿದ್ದ ಬೇಲೂರು ತಾಲೂಕು ವಾಲಿಬಾಲ್ ಕ್ಲಬ್ ವತಿಯಿಂದ ಆಯೋಜಿಸಲಾಗಿದ್ದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟಕ್ಕೆ ಭಾಗವಹಿಸುತ್ತಿರುವ ಬೇಲೂರು ತಾಲೂಕು ಕ್ರೀಡಾಪಟುಗಳಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ರೀಡೆ ಎಲ್ಲರಿಗೂ ಬೇಕು. ಕೇವಲ ವಿದ್ಯಾಭ್ಯಾಸದಲ್ಲಿ ತೊಡಗಿದ್ರೆ ಸಾಲದು, ಇತರೆ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಕ್ರೀಡೆಯಿಂದ ಮನುಷ್ಯನ ಜೀವನವೇ ಬದಲಾಗುತ್ತದೆ. ನಮ್ಮ ಕುಟುಂಬವು ಕ್ರೀಡೆಯಲ್ಲಿ ಭಾಗವಹಿಸಿದ ಕುಟುಂಬ. ನಮ್ಮ ಕ್ಲಬ್ನ ವತಿಯಿಂದ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಡೆಸಲು ಚಿಂತಿಸಿದ್ದು, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸುವುದೇ ನಮ್ಮ ಕ್ಲಬ್ನ ಗುರಿ. ಅದರಲ್ಲೂ ಬಡ ಕ್ರೀಡಾಪಟುಗಳನ್ನು ಬೆಳೆಸುವ ಕೆಲಸವನ್ನ ಮಾಡುವುದು ನಮ್ಮ ಗುರಿ. ಕ್ರೀಡೆಯಿಂದ ಉನ್ನತ ಮಟ್ಟಕ್ಕೆ ಹೋಗಲು ಸಹಕಾರಿಯಾಗುತ್ತದೆ ಎಂದರು. ಹಾಸನ ಜಿಲ್ಲಾ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ಮಾತನಾಡಿ, ಕ್ರೀಡೆಗೆ ಹೆಚ್ಚು ಆಸಕ್ತಿ ವಹಿಸಿದ್ರೆ ಅದು ನಮ್ಮ ಬದುಕಿನ ದಾರಿಯನ್ನೇ ಬದಲಾಯಿಸುತ್ತದೆ. ಕ್ರೀಡೆಗೆ ಗೌರವ ಕೊಟ್ಟರೆ ಮಾತ್ರ ಅದು ನಮ್ಮ ಬದುಕಿನ ದಾರಿಯನ್ನ ತೋರಿಸುತ್ತದೆ ಎಂದರು. ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಬಾಬು ಪ್ರಸಾದ್ ಮಾತನಾಡಿ, ರಾಜ್ಯ ಮಟ್ಟಕ್ಕೆ ತಾಲೂಕಿನಿಂದ ಆಯ್ಕೆಯಾಗಿರುವುದು ಸಂತಸದ ಸುದ್ದಿ. ಶಿಕ್ಷಕ ವೃತ್ತಿಯಲ್ಲೂ ಕ್ರೀಡೆಯಲ್ಲಿ ಭಾಗವಹಿಸಿ ಉನ್ನತ ಮಟ್ಟಕ್ಕೆ ಹೋಗುತ್ತಿದ್ದಾರೆ ಅಂದರೆ ಅವರ ಶ್ರಮ ಹೆಚ್ಚಿರುತ್ತದೆ. ಕೇವಲ ಪುಸ್ತಕಕ್ಕೆ ಮಾರು ಹೋಗಬಾರದು. ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿಯನ್ನ ಕುಟುಂಬ ಮೊದಲ ಪ್ರೋತ್ಸಾಹ ನೀಡಿದ್ರೆ ಮಾತ್ರ ನಮ್ಮ ದೇಶ ವಿಶ್ವದ ಕ್ರೀಡೆಯಲ್ಲಿ 70ನೇ ಸ್ಥಾನದಲ್ಲಿದೆ. ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿದರೆ ಮಾತ್ರ ಸಾಧ್ಯ ಎಂದರು. ಜಿಲ್ಲಾ ದೈಹಿಕ ಶಿಕ್ಷಕ ಪಾಲಾಕ್ಷಮೂರ್ತಿ ಮಾತನಾಡಿ, ಶಿಕ್ಷಣದ ಜೊತೆಗೆ ಜೀವನದ ದಾರಿ ಕಂಡುಕೊಳ್ಳಲು ಇತರೆ ಚಟುವಟಿಕೆ ಇರಬೇಕು. ಅದರಲ್ಲೂ ಕ್ರೀಡೆಯಲ್ಲಿದ್ದರೆ ಅವರನ್ನ ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಒಳ್ಳೆಯ ಹಾದಿಯಲ್ಲಿ ನಡೆಯುವುದರ ಜೊತೆಗೆ ಕ್ರೀಡೆಗೆ ಗೌರವ ಕೊಡಬೇಕು. ಕ್ರೀಡೆಯಿಂದ ಎತ್ತರಕ್ಕೆ ಬೆಳೆಯಬಹುದು ಎಂದರು. ಕಾರ್ಯಕ್ರಮದ ನಿರೂಪಣೆಯನ್ನ ಮಾರುತಿ ಹಾಗೂ ವಂದನಾರ್ಪಣೆಯನ್ನ ಕನಾಯಕನಹಳ್ಳಿಯ ಶಾಲಾ ಶಿಕ್ಷಕ ಮಹೇಶ್ ಮಾಡಿದ್ರು. ಈ ಸಂದರ್ಭದಲ್ಲಿ ವಾಲಿಬಾಲ್ ಕ್ಲಬ್ ಕಾರ್ಯದರ್ಶಿ ಬಿಎಂ ಆನಂದ್, ವಿಷ್ಣು ಶಟಲ್ ಕ್ಲಬ್ ವಾದಿರಾಜ್, ಉಪಾಧ್ಯಕ್ಷ ವೆಂಕಟೇಶ್, ಸನ್ಮಾನಿತರು ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಹಾಗೂ ಕ್ರೀಡೆಯಲ್ಲಿ ಆಸಕ್ತಿ ಇರುವಂತವರಿಗೆ ನಮ್ಮ ತಾಲೂಕಿನಾದ್ಯಂತ ಎಲ್ಲಿದ್ದಾರೆ ಅವರನ್ನು ಗುರುತಿಸಿ ಅವರಿಗೊಂದು ಕೋಚಿಂಗ್ ಕೊಟ್ಟು ಅವರ ಮುಂದಿನ ನಡೆಗೆ ಸಹಕಾರಿ ಆಗಬೇಕು ಅಂತ ಹೇಳಿ ನಮ್ಮ ಕ್ಲಬ್ನ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಟೂರ್ನಮೆಂಟ್ ಕೂಡ ಮಾಡಿದ್ವಿ, ತುಂಬಾ ಉತ್ತಮವಾಗಿ ಬಂತು. ಮೊದಲನೇ ಸ್ಟ್ರಾಂಗು. ಆಮೇಲೆ ಈ ಕ್ರೀಡೆ ಅನ್ನೋದು ವಯಸ್ಸಿರೋದಿಲ್ಲ, ವಯಸ್ಸಿಗೆ ಮೀರಿದ್ದು. ಆಕ್ಚುಲಿ ನಾವು ಸಣ್ಣ ಮಕ್ಕಳಿಂದನೂ ಆಟ ಆಡ್ಕೊಂಡು ಬರ್ತೀವಿ. ಆದ್ರೆ ನೀವು ಶಿಕ್ಷಕರಾಗಿ ಕೆಲಸಕ್ಕೆ ಹೋಗ್ತಾ ನೀವು ಈ ತರ ಸ್ಪರ್ಧೆಯಲ್ಲಿ ಭಾಗವಹಿಸಿ
ರಾಜ್ಯ ಮಟ್ಟಕ್ಕೆ ಹೋಗಿದ್ದು ನಿಜವಾಗ್ಲೂ ಖುಷಿ ಆಗ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿ ಪಕ್ಷದ ಕೈಗೊಂಬೆಯಾಗಿ ರಾಜ್ಯಪಾಲರು. ಆಗಸ್ಟ್ 19ರಂದು ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ. ರಾಜ್ಯಪಾಲರ ವರ್ತನೆಗೆ ಕೆಎಂ ಶಿವಲಿಂಗೇಗೌಡ ವಾಗ್ದಾಳಿ. ಜಿಲ್ಲಾ ಮಟ್ಟದ ವಿಸ್ಮಯ ಕೀಟ ಪ್ರಪಂಚ ಪ್ರದರ್ಶನ ಆರಂಭ. ಹಾಸನ ರೆಡ್ ಕ್ರಾಸ್ ಭವನದಲ್ಲಿ 3 ದಿನಗಳ ಕಾಲ ಆಯೋಜನೆ. ಅಚ್ಚರಿ ಮೂಡಿಸುವ ಕೀಟಗಳ ವೀಕ್ಷಣೆಗೆ ಸದಾವಕಾಶ. ಸಕಲೇಶಪುರ ತಾಲೂಕಿನಲ್ಲಿ ಪದೇ ಪದೇ ರೈಲ್ವೆ ಹಳಿ ಮೇಲೆ ಭೂಕುಸಿತ. ಶ್ರೇಯಸ್ ಪಟೇಲ್ ಭೇಟಿ ನೀಡಿ ಪರಿಶೀಲನೆ. ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಬಗ್ಗೆ ಭರವಸೆ ನೀಡಿದ ಸಂಸದರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.